ನಮಸ್ಕಾರ ಸ್ನೇಹಿತರೆ, ನನ್ನ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ. ನಾನಿವತ್ತು KSRTCಯಲ್ಲಿ ಏನು ನಡೀತಾ ಇದೆ ಚಾಲನಾ ವೃತ್ತಿ ಪರೀಕ್ಷೆ, ಅದಕ್ಕೆ ಸಂಬಂಧಪಟ್ಟ ಹಾಗೆ ಭಾಳಷ್ಟು ಅಭ್ಯರ್ಥಿಗಳು ಕಮೆಂಟಲ್ಲಿ ಕೇಳ್ತಾ ಇದ್ದಾರೆ. ಸರ್, ಹುಮನಾಬಾದು 40 ಮೇಲೆ ಎಷ್ಟು ಅಭ್ಯರ್ಥಿಗಳು ತೊಗೊಂಡಿದ್ದಾರೆ, 45 ಮೇಲೆ ಎಷ್ಟು ಅಭ್ಯರ್ಥಿಗಳು ತೊಗೊಂಡಿದ್ದಾರೆ, ಹಾಸನದಲ್ಲಿ ಕೂಡ 40 ಮೇಲೆ ಎಷ್ಟು ಅಭ್ಯರ್ಥಿಗಳಿದ್ದಾರೆ, 45 ಮೇಲೆ ಎಷ್ಟು ಅಭ್ಯರ್ಥಿಗಳು ಇದ್ದಾರೆ ಅಂತೇಳಿ ಎಲ್ಲ ಅಭ್ಯರ್ಥಿಗಳು ಕಮೆಂಟಲ್ಲಿ ಕೇಳ್ತಾ ಇದ್ದೀರಿ. ಜೊತೆಗೆ ಕಟ್ ಆಫ್ ಎಷ್ಟಕ್ಕೆ ನಿಂದಿರಬಹುದು ಸರ್ ನಮ್ಮ ಪ್ರಕಾರ ಅಂತೇಳಿ ಕೇಳ್ತಾ ಇದ್ದೀರಿ. ಅಂಥ ಅಭ್ಯರ್ಥಿಗಳು ಒಂದು ಕ್ಲಾರಿಟಿ ಕೊಡೋಗೋಸ್ಕರ ನಾನೇನು ಮಾಡಿದೆ, ಈ ದಿನಾಲು ಡೈಲಿ ಏನು ಲಿಸ್ಟ್ ಬಿಡ್ತಾ ಇರ್ತಾರಲ್ವ, ಅದರ ಒಂದು ಅಂಕಿ ಸಂಖ್ಯೆಯ ಪ್ರಕಾರ, ಅದರ ಒಂದು ಆಧಾರದ ಮೇಲೆ 40 ಮೇಲೆ ಎಷ್ಟು ಜನ ಇದ್ದಾರೆ, 45 ಮೇಲೆ ಎಷ್ಟು ಜನ ಇದ್ದಾರೆ, ಅದೆಲ್ಲನೂ ಡಿವೈಡ್ ಮಾಡಿ ಟೋಟಲ್ ಮಾಡಿ ನಿಮಗೆ ತೋರಿಸುವಂಥ ಪ್ರಯತ್ನ ಮಾಡ್ತಾಯಿದ್ದೀನಿ. ನನ್ನ ಚಾನಲ್ಗೆ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳುತ್ತಾ, ಸರಿ ಬನ್ನಿ ನೋಡೋಣ. ನೋಡಿ ಸ್ನೇಹಿತರೆ, ನೋಡ್ಬೋದು ನೀವಿಲ್ಲಿ ಕರ್ನಾಟಕ ರಾಜ್ಯ ಸಾರಿಗೆ ನಿಗಮ ದಿನಾಲು ಬಿಡುತ್ತಿರುವ ಅಂಕಿ ಸಂಖ್ಯೆ ಪ್ರಕಾರ ಹುಮನಾಬಾದ್ ಹಾಗೂ ಹಾಸನ ಚಾಲನಾ ವೃತ್ತಿ ಪರೀಕ್ಷೆಯಲ್ಲಿ 40ರಿಂದ 45 ಹಾಗೂ 45.5ರಿಂದ 50 ಅಂಕ ಪಡೆದ ಅಭ್ಯರ್ಥಿಗಳ ಒಂದು ಲಿಸ್ಟು. ನೋಡ್ಬೋದು ನೀವಿಲ್ಲಿ. ಈ ಒಂದು ಲಿಸ್ಟ್ ಬಂದು ಹುಮನಾಬಾದ್ದು, ಈ ಕಡೆ ಹಾಸನ ಸಪ್ರೇಟ್ ಮಾಡಿದ್ದೀನಿ. ನೋಡ್ಬೋದು 40ರಿಂದ 45 ಅಂಕ ಪಡೆದ ಅಭ್ಯರ್ಥಿಗಳು 672, ಅಂದರೆ 40, 40.5, 41, 42, 42.5. ಈ ಥರ ಇದರಾಗೆಲ್ಲ ಟೋಟಲ್ 40ರಿಂದ 45 ಗಂಟೆ ತೊಗೊಂಡಿದ್ದ ಅಭ್ಯರ್ಥಿಗಳು 672. ಜೊತೆಗೆ 45.5ರಿಂದ 50 ಅಂಕ, 45.5, 46 ಅನ್ನೋದು 45ರಿಂದ 50 ಅಂಕ ಪಡೆದ ಅಭ್ಯರ್ಥಿಗಳು ಟೋಟಲು 285 ಜನ ಇಲ್ಲಿ ಹುಮನಾಬಾದ್ ಟ್ರ್ಯಾಕಲ್ಲಿದೆ. ಹುಮನಾಬಾದ್ ಟ್ರ್ಯಾಕಲ್ಲಿ ಟೋಟಲು 40ರಿಂದ 50 ಅಂಕ ಪಡೆದ ಅಭ್ಯರ್ಥಿಗಳು, 40.5ರಿಂದ 50 ಅಂಕ ಪಡೆದ ಅಭ್ಯರ್ಥಿಗಳು ಎರಡು ಸೇರಿದರೆ 957 ಜನ 40 ಮೇಲಿದ್ದಾರೆ. ಅದೇ ರೀತಿ ನೋಡ್ಬೋದು ನೀವಿಲ್ಲಿ ಹಾಸನ ಟ್ರ್ಯಾಕ್ ಕೂಡ ನೋಡ್ಬೋದು. ಇಲ್ಲಿ ನೋಡಿ, ಹಾಸನ 40ರಿಂದ 45, ಅಂದರೆ 40.5, 41, 42, 43, 44, 45. ಇಷ್ಟು 45 ತನಕ ತೊಗೊಂಡಿದ್ದ ಅಭ್ಯರ್ಥಿಗಳು 582 ಅಭ್ಯರ್ಥಿಗಳು. ಅದೇ ರೀತಿ 45.5ರಿಂದ 50 ಗಂಟೆ, 45.5, 46, 47, 48, 49, 50 ಈ ಥರ ತೊಗೊಂಡಿದ್ದ ಅಭ್ಯರ್ಥಿಗಳು 231 ಜನ. ಟೋಟಲ್ ಹಾಸನ ಟ್ರ್ಯಾಕಲ್ಲಿ 40ರಿಂದ 50 ತೊಗೊಂಡವರು 813 ಜನ. ನೋಡಿ, ಅದೇ ರೀತಿ ಟೋಟಲ್ ಎರಡೂ ಟ್ರ್ಯಾಕ್ ಸೇರಿ ಅಪ್ ಟು 16/1/2024 ಗಂಟೆ ಟೋಟಲ್ 40 ಮೇಲೆ 50 ಗಂಟೆ ತೊಗೊಂಡಿದ್ದ ಅಭ್ಯರ್ಥಿಗಳು 1170 ಅಭ್ಯರ್ಥಿಗಳಾದರು. ನಮಗೆ ಪೋಸ್ಟ್ ಇರೋದೆಷ್ಟು, 2000 ಪೋಸ್ಟ್ ಇದೆ. ಅಲ್ಲಿಗೆ ಈ ಒಂದು ಅಂಕಿ ಸಂಖ್ಯೆ ಪ್ರಕಾರ ಕಟ್ ಆಫ್ ಎಷ್ಟು ನಿಂದಿರಬಹುದು ಅಂಥೇಳಿ ನೀವೇ ಸ್ವಲ್ಪ ಯೋಚನೆಯೂ ಕೂಡ ಮಾಡ್ಬೋದು. ಜೊತೆಗೆ ಇನ್ನೂ ಅಪ್ ಟು ಇಲ್ಲಿ ಗಂಟ ಒಂದು 5000 ಜನ, ಅಲ್ಲೊಂದು 2500 ಪ್ಲಸ್ ಇಲ್ಲೊಂದು 2500 ಅಭ್ಯರ್ಥಿಗಳು ಚಾಲನಾ ವೃತ್ತಿ ಪರೀಕ್ಷೆ ಕಂಪ್ಲೀಟ್ ಆಗಿದೆ ಅಂದ್ಕೊಳ್ಳೋಣ ಅಂದಾಜಿನ ಪ್ರಕಾರ. 2.5 ಒಂದು 5000 ಕಂಪ್ಲೀಟ್ ಆಗಿದ್ದರೆ ಟೋಟಲ್ 13,000 ಚಿಲ್ಲರೆ ಅಭ್ಯರ್ಥಿಗಳಲ್ಲಿ ಇನ್ನೂ 7,500-8,000 ಅಭ್ಯರ್ಥಿಗಳು ಇನ್ನೂ ಚಾಲನಾ ವೃತ್ತಿ ಪರೀಕ್ಷೆ ಮುಗಿಬೇಕಾಗಿದೆ. ಅದರಿಂದ ಆ ಒಂದು 7,500-8,000 ಅಭ್ಯರ್ಥಿಗಳಲ್ಲಿ ಅಲ್ಲಿ ಏನಿಲ್ಲ ಅಂದರೆ ಒಂದು 2,000 ಪ್ಲಸ್ ಅಭ್ಯರ್ಥಿಗಳು 40 ಮೇಲೆ ಬರುವ ಸಂಭವ ಇದೆ. ಆವಾಗ ಇಲ್ಲೇನಾಗುತ್ತೆ ಅಂದರೆ ಸುಮಾರು ಒಂದು 4,000, ಟೋಟಲ್ 4,000 ಅಭ್ಯರ್ಥಿಗಳು 40 ಪ್ಲಸ್ ಅಂಕಗಳು ತಗೊಳ್ಬೋದು. ಈ 4,000 ಅಭ್ಯರ್ಥಿಗಳಲ್ಲಿ ಅವ್ರು ತಗೊಳ್ಳೋದು 2,000 ಅಭ್ಯರ್ಥಿಗಳು ಮಾತ್ರ. ಆವಾಗ ಕಟ್ ಆಫ್ ಎಷ್ಟು ನಿಂದಿರಬಹುದು ಅಂತೇಳಿ ನೀವೇ ಸ್ವಲ್ಪ ಊಹೆ ಮಾಡ್ಕೋಬೋದು. ಬಟ್ ಇಲ್ಲೊಂದು ಮೇನ್ ಇಂಪಾರ್ಟೆಂಟ್ ಏನಂತಂದರೆ, ಯಾವ ಕೆಟಗಿರಿದ್ದು ಎಷ್ಟೆಷ್ಟು ಅಭ್ಯರ್ಥಿಗಳು 40 ಪ್ಲಸ್ ಅಂಕ ತೊಗೊಂಡಿದ್ದಾರೆ ಅಂಥೇಳಿ ಕ್ಯಾಟಗಿರಿ ಮಾತ್ರ ಇಲ್ಲಿ ನಮಗೆ ಗೊತ್ತಾಗಲ್ಲ. ಅದು KSRTC ಒಂದು
ಡಿಪಾರ್ಟ್ಮೆಂಟಲ್ಲಿರುತ್ತೆ. ಸೊ ಆ ಕೆಟಗಿರಿ ಮೇಲೆ ಹೆಚ್ಚು ನಿಂದಿರ್ಬೋದು, ಕಡಿಮೆನೂ ಕೂಡ ಕಟ್ ಆಫಲ್ಲಿ ನಿಂದಿರ್ಬೋದು. ಸೊ ನಾವು 39ವರೆ ತೊಗೊಂಡಿದ್ದೇನೆ, 39 ತೊಗೊಂಡಿದ್ದೀನಿ ಸರ್, ನಂದು ಆಗುತ್ತಾ ಇಲ್ಲ. ಸೊ ಭಯ ಬೀಳುವ ಒಂದು ಅವಶ್ಯಕತೆ ಇಲ್ಲ. ಯಾಕಂದರೆ ನಿಮ್ಮ ಕೆಟಗಿರಿ ಅಭ್ಯರ್ಥಿಗಳು ಏನಾದರೂ ಕಡಿಮೆ ಇದ್ದರೆ ನಿಮ್ಮದು 37, 38, 39 ಅಷ್ಟರಲ್ಲೂ ಬರ್ಬೋದು. ಬಟ್ ಎಷ್ಟು ಇದ್ದಾರೆ ನಿಮ್ಮದು ಕೆಟಗಿರಿ ಜನಗಳು ಪಾಸ್ ಆಗಿದ್ದವರು ಅಂಥೇಳಿ ನಮಗಿಲ್ಲಿ ಅಂಕಿ ಸಂಖ್ಯೆಗಳು ಗೊತ್ತಾಗಲ್ಲ ಸ್ನೇಹಿತರೆ. ಸೊ ನೋಡ್ಬೋದು ನೀವಿಲ್ಲಿ, ಇದು ದಿನಾಂಕ 16/1/2025 ಒಂದು ಅಂಕಿ ಸಂಖ್ಯೆ. ಇನ್ನುಳಿದ ಅಭ್ಯರ್ಥಿಗಳ ಅಂಕಿ ಸಂಖ್ಯೆ ಮುಂದಿನ ದಿನಗಳಲ್ಲಿ ನೋಡೋಣ. ಮುಂದಿನ ದಿನಗಳಲ್ಲಿ ಇನ್ನುಳಿದ ಅಭ್ಯರ್ಥಿಗಳನ್ನು ಒಂದು ಅಂಕಿ ಸಂಖ್ಯೆನ ನೋಡೋಣ ಸ್ನೇಹಿತರೆ. ಸೊ ಮತ್ತು ಜೊತೆಗೆ ಇವತ್ತಿನ ಒಂದು ಟ್ರ್ಯಾಕ್ ಟೆಸ್ಟ್ ರಿಸಲ್ಟ್ ಕೂಡ ನೋಡೋಣ ಬನ್ನಿ. ನೋಡ್ಬೋದು ಸ್ನೇಹಿತರೆ, ಇವತ್ತಿನ ಒಂದು ಟ್ರ್ಯಾಕ್ ಟೆಸ್ಟಲ್ಲಿ ಯಾವ ರೀತಿ ರಿಸಲ್ಟ್ ಬಂದಿದೆ ಅಂತೇಳಿ ಕೂಡ ನೀವು ನೋಡ್ಬೋದು. ಸೊ ನೋಡಿ ಸ್ನೇಹಿತರೆ, ದಿನಾಂಕ 17/1/2025, ಸಮಯ 5:26 ಆಗಿದೆ. ಸೊ ನೋಡ್ಬೋದು ನೀವಿಲ್ಲಿ ನೋಡಿ, 40 ಮೇಲೆ ತೊಗೊಂಡಿದ್ದ ಅಂಕಿಗಳು ಹೇಳ್ತಾ ಇದ್ದೀನಿ. 45, 42, 49, 44, 48, 47, 42, 40-ವರೆ, 40-ವರೆ, 50ಕ್ಕೆ 50 ಕೂಡ ಒಬ್ಬರು ತೊಗೊಂಡಿದ್ದಾರೆ ನೋಡಿ. ನಮ್ಮ ಕಡೆಯಿಂದ ಇವರಿಗೆ ಕಂಗ್ರ್ಯಾಚುಲೇಷನ್. ಸೊ ನೋಡ್ಬೋದು, 44-ವರೆ, 42-ವರೆ, 48, 45, 44-ವರೆ, 40, 44, 45-ವರೆ, 47, 47, 41-ವರೆ, 48-ವರೆ, 44, 42-ವರೆ, 40, 41-ವರೆ, 44-ವರೆ, 42, 40, 45, 47-ವರೆ, 45, 42-ವರೆ, 47. ಸೊ ನೋಡಿ ಸ್ನೇಹಿತರೆ, ಇವತ್ತು ಕೂಡ 105 ಅಭ್ಯರ್ಥಿಗಳು ಹಾಜರಾಗಿದ್ದರು. ಸೊ ನೋಡಿ ಸ್ನೇಹಿತರೆ, ಈ ಒಂದು ಇದರ ಪ್ರಕಾರ ಕಟ್ ಆಫ್ ಎಷ್ಟು ನಿಂದಿರಬಹುದು ಅಂತೇಳಿ ನೀವು ಕೂಡ ಊಹೆ ಮಾಡ್ಬೋದು ಸ್ನೇಹಿತರೆ. ಇಷ್ಟಾಗಿತ್ತು ಸ್ನೇಹಿತರೆ ಇವತ್ತಿನ ಒಂದು ಈ ಮಾಹಿತಿ. ಇನ್ನೂ ನನ್ನ ಚಾನಲನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ಈ ಥರ ಹೊಸ ಹೊಸ ಒಂದು ಅಪ್ಡೇಟ್ಗಳನ್ನ ನಾನು ಕೊಡ್ತಾ ಹೋಗ್ತೀನಿ ನಿಮಗೆ ಅಂತ ಹೇಳ್ತಾ, ಮಾಹಿತಿ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ, ಜೊತೆಗೆ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನಾದರೂ ಇದ್ದರೆ ಖಂಡಿತವಾಗ್ಲೂ ನೀವು ಕಮೆಂಟಲ್ಲಿ ಕೇಳ್ಬೋದು ಅಂತ ಹೇಳ್ತಾ, ಮತ್ತೆ ಸಿಗೋಣ ನಿಮಗೆ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದಗಳು.